ಅಧ್ಯಾಯ 6.2 ಕಲ್ಯಾಣದ ಕಲಚೂರಿಗಳು 5.1156-1183 ಕರ್ನಾಟಕದ ಚರಿತ್ರೆಯಲ್ಲಿ ಕಲಚೂರಿಗಳು ಅಲ್ಪಕಾಲ ರಾಜ್ಯವಾಳಿದರು. ಇವರ ಅಲ್ಪ ಆಡಳಿತಾವಧಿಯಲ್ಲಿ ಕರ್ನಾಟಕದ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾದವು. ಕಲಚೂರಿಗಳು ಚಾಲುಕ್ಯರ ಸಾಮಂತರಾಗಿ ಬಹುಕಾಲ ರಾಜ್ಯವಾಳಿದರು. ಇವರು ಕಲ್ಯಾಣಿಯ ಚಾಲುಕ್ಯರೊಂದಿಗೆ ರಕ್ತಸಂಬಂಧವನ್ನು ಹೊಂದಿದ್ದರು. ಕಲಚೂರಿ ವಂಶದ ಬಿಜ್ಜಳನು ಚಾಲುಕ್ಯ ಚಕ್ರವರ್ತಿ ಮೂರನೆಯ ತೈಲಪನ ಕಾಲದಲ್ಲಿ ಕಲ್ಯಾಣವನ್ನು ವಶಪಡಿಸಿಕೊಂಡು ಚಾಲುಕ್ಯ ಸಿಂಹಾಸನವನ್ನು ಅಲಂಕರಿಸಿ ಸ್ವತಂತ್ರ ಆಡಳಿತವನ್ನು ಆರಂಭಿಸಿದರು. ಈತನ ಕಾಲದಲ್ಲಿ ಮಹಾನುಭಾವಿ ಬಸವಣ್ಣನವರ ನೇತೃತ್ವದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ಉಂಟಾಯಿತು. ಬಸವಣ್ಣನವರು ಕಲ್ಯಾಣದಿಂದ ನಿರ್ಗಮಿಸಿದ ನಂತರ ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಯಿತು. ಈ ಘಟನೆಯಲ್ಲಿ ಬಿಜ್ಜಳನು ಕೊಲೆಮಾಡಲ್ಪಟ್ಟನು. ಈ ಘಟನೆಯ ನಂತರ ಕಲಚೂರಿಗಳು ಅಧಿಕಾರವನ್ನು ಕಳೆದುಕೊಂಡರು. ಈ ಘಟನೆಗಳು ಕರ್ನಾಟಕದ ರಾಜಕೀಯದ ಮೇಲೆ ಮಹತ್ವದ ಪರಿಣಾಮಗಳನ್ನು ಉಂಟುಮಾಡಿದವು. ಮೂಲ ಕಲಚೂರಿಗಳ ಮೂಲ ಮತ್ತು ಅವರ ಹೆಸರಿನ ಔಚಿತ್ಯ ತಿಳಿದುಬಂದಿಲ್ಲ. ಶಾಸನಗಳಲ್ಲಿ ಇವರನ್ನು ಕಲಸೂಣ, ಕಲಚೂರಿ, ಕಟಚೂರಿ, ಕಲಚೂರಿ, ಕಲಚೂರ ಎಂದು ಕರೆಯಲಾಗಿದೆ. ಕಲಚೂರಿಗಳ ಶಾಸನಗಳು ಇವರ ಮೂಲವು ಶಿವನಿಂದ ಆರಂಭವಾಯಿತೆಂದು ತಿಳಿಸುತ್ತವೆ. ವೃಷಭ ಇವರ ರಾಜ ಲಾಂಛನವಾಗಿತ್ತು. ಅಶ್ವತ್ಥಾಮನ ಶಿಷ್ಯ ಸೋಮನು ಈ ವಂಶದ ಮೂಲ ಪುರುಷನಾಗಿದ್ದನೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಸೋಮನು ಪರಶುರಾಮನ ಕೋಪದಿಂದ ರಕ್ಷಿಸಿಕೊಳ್ಳಲು ಗಡ್ಡ ಮೀಸೆಗಳನ್ನು ಬೆಳೆಸಿಕೊಂಡನು. ಕಲಿ ಎಂದರೆ ಮೀಸೆ, ಚೂರಿ ಎಂದರೆ ಚಾಕು ಎಂದರ್ಥ. ಹೀಗೆ ಈ ವಂಶವು ಕಲಚೂರಿ ಎಂಬ ಹೆಸರನ್ನು ಪಡೆಯಿತು ಎಂದು ತಿಳಿದುಬಂದಿದೆ. ಶಾಸನಗಳಲ್ಲಿ ಇವರು ತಮ್ಮನ್ನು ಕಲಿಂಜರಪುರ ಪರಾಧೀಶ್ವರ ಎಂದು ಕರೆದುಕೊಂಡಿದ್ದಾರೆ. ಪ್ರಾಚೀನ ಐತಿಹ್ಯಗಳ ಪ್ರಕಾರ ಇವರು ಶಿವ, ಬ್ರಹ್ಮ, ಅತ್ರಿ ಮತ್ತು ಚಂದ್ರನ ವಂಶದವರ ಮೂಲದಿಂದ ಬಂದವರೆಂದು ತಿಳಿದುಬಂದಿದೆ. ಬುಂದೇಲ ಖಂಡದ ಕಲಿಂಜರ ಇಂದಿನ ಮಧ್ಯಪ್ರದೇಶ ಇವರ ಮೂಲ ವಾಸಸ್ಥಾನವಾಗಿತ್ತು. ಕ್ರಮೇಣವಾಗಿ ಇವರು ದಬ್ಬಿನ ಮತ್ತು ಕರ್ನಾಟಕದ ಪ್ರದೇಶಗಳಲ್ಲಿ ಬಂದು ನೆಲೆಸಿದರು. 7ನೇ ಶತಮಾನದ ಆರಂಭದಲ್ಲಿ ಕಲಚೂರಿಗಳು ಮಾಳವ, ಗುಜರಾತ ಮತ್ತು ಮಹಾರಾಷ್ಟ್ರದ ಉತ್ತರದ ಭಾಗಗಳಲ್ಲಿ ಪ್ರಭುತ್ವ ಹೊಂದಿದ್ದರೆಂದು ಮಂಗಳೇಶನ ಮಹಾಕೂಟದ ಸ್ತಂಭ ಶಾಸನ ಮತ್ತು 2ನೇ ಪುಲಿಕೇಶಿ ಕಟಚೂರಿ ವಂಶದ ಬುದ್ಧ ರಾಜನನ್ನು ಸೋಲಿಸಿದರೆಂದು ಹೇಳಲಾಗಿದೆ. 7ನೇ ಶತಮಾನದ ಅಂತ್ಯದಲ್ಲಿ ಬಾದಾಮಿ ಚಾಲುಕ್ಯ ಅರಸ ವಿನಯಾದಿತ್ಯನು ಕಟಚೂರಿಗಳೆಂದು ಪ್ರಸಿದ್ಧರಾಗಿದ್ದ ಐಹ್ಯರನ್ನು ಸೋಲಿಸಿದನು. 2ನೇಯ ವಿಕ್ರಮಾದಿತ್ಯನು ಕಲಚೂರಿ ರಾಜಕುಮಾರಿ ಲೋಕ ಮಹಾದೇವಿಯನ್ನು ವಿವಾಹವಾದನು. ಈ ಘಟನೆಗಳಿಂದ ಈ ವೇಳೆಗೆ ಕಟಚೂರಿಗಳು ಕಲಚೂರಿಗಳಾಗಿ ಮಾರ್ಪಟ್ಟು ಅಂದಿನ ಬಲಿಷ್ಠ ರಾಜವಂಶವಾದ ಬಾದಾಮಿಯ ಚಾಲುಕ್ಯರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸುವಷ್ಟು ಬಲಿಷ್ಠವಾಗಿದ್ದರೆಂದು ನಂಬಬಹುದಾಗಿದೆ. ಬಾದಾಮಿಯ ಚಾಲುಕ್ಯರ ಪತನದ ನಂತರ ರಾಷ್ಟ್ರಕೂಟರು ಪ್ರಬಲರಾದರು. ಉತ್ತರದಲ್ಲಿ ಪ್ರತಿಹಾರರು ಪ್ರಬಲರಾಗಿ ಕಲಿಂಜರವನ್ನು ವಶಪಡಿಸಿಕೊಂಡರು. ಈ ಬಗೆಯ ರಾಜಕೀಯ ಸ್ಥಿತ್ಯಂತರಗಳಿಂದ ಕಲಚೂರಿಗಳ ಒಂದು ಶಾಖೆಯು ಕರ್ನಾಟಕಕ್ಕೆ ಬಂದು ತಂಕಾರ ನಾಡಿನಲ್ಲಿ ನೆಲೆಸಿತು. ಮಂಗಳವೇಢ ಇವರ ರಾಜಧಾನಿಯಾಗಿತ್ತು. ಇಂದಿನ ಸೋಲಾರ ಜಿಲ್ಲೆ. ಇವರನ್ನು ಕರ್ನಾಟಕದ ಕಲಚೂರಿಗಳೆಂದು ಕರೆಯಲಾಗಿದೆ. ಕಲಚೂರಿಗಳ ರಾಜಕೀಯ ಇತಿಹಾಸ. ಕರ್ನಾಟಕದ ಚರಿತ್ರೆಯಲ್ಲಿ ಕಲಚೂರಿಗಳ ಇತಿಹಾಸವು ಕ್ರಿ. ಶ. 925ರಲ್ಲಿ ಉಚಿತ ಎಂಬ ವ್ಯಕ್ತಿಯಿಂದ ಆರಂಭವಾಗುತ್ತದೆ. ಈತನ ನಂತರ ಅಸಗ, ಕನ್ನಂ, ಹಿರಿಯ ಆಸಗ ಮತ್ತು ರಾಜ ಎಂಬುವವರು ಕ್ರಿ. ಶ. ಸುಮಾರು 1025ರವರೆಗೆ ರಾಜ್ಯವಾಳಿದರು. ಇವರ ಕಾಲವು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ್ದಾಗಿಲ್ಲ. ಕಲಚೂರಿಗಳ ಪ್ರಭಾವವು ಕ್ರಿ. ಶ. ಸು. 1097ರಲ್ಲಿ ಬಿಜ್ಜ ಅಥವಾ ಬಿಜ್ಜಳನಿಂದ ಹೆಚ್ಚಿತು. ಇವನು ಮಂಗಳವೇಢ ಪ್ರಾಂತವನ್ನು ಆಳುತ್ತಿದ್ದನು. ಶಾಸನಗಳಲ್ಲಿ ಇವನನ್ನು ಮಹಾಮಂಡಲೇಶ್ವರ ಎಂದು ಕರೆಯಲಾಗಿದೆ. ಇವನ ಮಗ 2ನೇಯ ಕನ್ನಮ ಅಥವಾ ಕೃಷ್ಣನು 50 ಯುದ್ಧಗಳಲ್ಲಿ ವಿಜಯ ಸಾಧಿಸಿದನೆಂದು ಶಾಸನಗಳು ತಿಳಿಸುತ್ತವೆ. ಈತನು ಕಲ್ಯಾಣಿ ಚಾಲುಕ್ಯ ಸಾಮ್ರಾಟ 3ನೇಯ ಸೋಮೇಶ್ವರನ ಸಾಮಂತನಾಗಿದ್ದನು. ಕನ್ನಮನು ಚಾಲುಕ್ಯ ಸಾಮ್ರಾಟನ ಪರವಾಗಿ ಪರಮಾರ, ಚೋಳ ಮತ್ತು ವೆಂಗಿ ಚಾಲುಕ್ಯರ ವಿರುದ್ಧ ಹೋರಾಡಿದನಂ ತಿಳಿದುಬಂದಿದೆ. ಈತನ ನಂತರ ಜೋಗಮನು ಅಧಿಕಾರಕ್ಕೆ ಬಂದನೆಂದು ನಂಬಲಾಗಿದೆ. ಜೋಗಮನು 6ನೇಯ ವಿಕ್ರಮಾದಿತ್ಯನ ಸಾಮಂತನಾಗಿದ್ದನು. ಈತನು ತನ್ನ ಮಗಳಾವ ಸಾವಳ ದೇವಿಯನ್ನು ಸಾಮ್ರಾಟನಿಗಿತ್ತು ವೈವಾಹಿಕ ಸಂಬಂಧ ಮಾಡಿದನು. ಇದರಿ ಚಾಲುಕ್ಯ ಮತ್ತು ಕಲಚೂರಿಗಳ ನಡುವೆ ಮೈತ್ರಿ ಗಾಢವಾಯಿತು. ಜೋಗಮನ ಮರಣ ನಂತರ ಅವನ ಮಗ ಪೆರ್ಮಾಡಿಯು ಅಧಿಕಾರಕ್ಕೆ ಬಂದನು. ಪೆರ್ಮಾಡಿಯು ಕ್ರಿ. ಶ. ಇಸ್ರಿಂದ 1130ರವರೆಗೆ ಅಧಿಕಾರದಲ್ಲಿದ್ದನು. ಈತನು ಚಾಲುಕ್ಯ ರಾಜಕುಮಾರ ನಾಗಲದೇವಿಯನ್ನು ವಿವಾಹವಾದನು. ಈತನಿಗೆ ಪೆರ್ಮಾಡಿ ಅಥವಾ ಹೆಮ್ಮಡಿ ಎಂಬ ಕರೆಯಲಾಗಿದೆ. ಪೆರ್ಮಾಡಿ ಮತ್ತು ನಾಗಲದೇವಿಯವರ ಪುತ್ರ ಬಿಜ್ಜಳದೇವ. ಪೆರ್ಮಾಡಿಯ ಚಾಲುಕ್ಯ ಸಾಮ್ರಾಟ 3ನೇಯ ಸೋಮೇಶ್ವರನ ದೌರ್ಬಲ್ಯದ ಪ್ರಯೋಜನವನ್ನು ಪಡೆದು ಸ್ವತಂತ್ರನಾಗಲು ಪ್ರಯತ್ನಿಸಿದನು. ಆದರೆ ಈ ಪ್ರಯತ್ನ ಅವನ ಮಗ ಬಿಜ್ಜಳನಿಂದ ಫಲಿಸಿತು. 2ನೇಯ ಬಿಜ್ಜಳ ದೇವ ಕ್ರಿ. ಶ.
1130 1167 ಮಹಾನ್ ವೀರರನ್ನು, ಸಾಹಸಿಯೂ, ರಾಜನೀತಿ ಚತುರನೂ, ಮಹತ್ವಾಕಾಂಕ್ಷಿಯಾಗಿದ್ದ ಬಿಜ್ಜಳನು ಕಲಚೂರಿ ಅರಸರುಗಳಲ್ಲಿ ಶ್ರೇಷ್ಠವಾಗಿದ್ದಾನೆ. ಈತನ ಕಾಲವು ಅನೇಕ ಸೈನಿಕ ಘಟನೆಗಳನ್ನು ಒಳಗೊಂಡಿದೆ. ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಈತನ ಮಹಾಮಂತ್ರಿ ಬಸವಣ್ಣನವರು ನಡೆಸಿದ ಪರಿವರ್ತನಾ ಕ್ರಾಂತಿಯು ಅತ್ಯಂತ ಮಹತ್ವದ ಘಟನೆಯಾಗಿದೆ. ಕಲ್ಯಾಣವು ಈತನ ಕಾಲದಲ್ಲಿ ವೈಚಾರಿಕ ಕೇಂದ್ರವಾಗಿತ್ತು. ವರ್ಮಾಡಿ ಮತ್ತು ನಾಗಲದೇವಿಯವರ ಪುತ್ರನಾಗಿದ್ದ ಬಿಜ್ಜಳನು ಹುಟ್ಟಿನಿಂದಲೇ ಪ್ರತಿಭಾನ್ವಿತನಾಗಿದ್ದನು. ಪೆರ್ಮಾಡಿಯ ಮರಣದ ನಂತರ ಮಂಗಳವೇಢೆಯ ಮಹಾ ಸಮಂತನಾಗಿ ಅಧಿಕಾರಕ್ಕೆ ಬಂದನು. ಕಲ್ಯಾಣಿ ಚಾಲುಕ್ಯ ಸಾಮ್ರಾಟರಾದ ಜಗದೇಕಮಲ್ಲ ಮತ್ತು ಮೂರನೆಯ ತೈಲಪರ ದೌರ್ಬಲ್ಯದ ಪ್ರಯೋಜನ ಪಡೆದು ಪ್ರಬಲನಾಗುತ್ತಾ ಮುನ್ನಡೆದನು. ಮೂರನೆಯ ತೈಲಪನ ಸಂಬಂಧಿಯಾಗಿದ್ದ ಈತನು ಕ್ರಮೇಣವಾಗಿ ತನ್ನ ಶಕ್ತಿಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡನು. ಭುಜಬಲ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದನು. ಚಾಲುಕ್ಯರ ಸಾಮಂತರಾಗಿದ್ದ ಗಂಡರಾದಿತ್ಯ ಮತ್ತು ಹಾನಗಲ್ಲಿನ ಕದಂಬರನ್ನು ಸೋಲಿಸಿದನು. ಅವರ ಪ್ರದೇಶಗಳನ್ನು ತನ್ನ ಅಧೀನಕ್ಕೆ ಒಳಪಡಿಸಿದನು. ನೊಳಂಬವಾಡಿ ಪ್ರಾಂತಕ್ಕೆ ವೀರಪಾಂಡ್ಯನನ್ನು, ಬನವಾಸಿ ಪ್ರಾಂತಕ್ಕೆ ಕಸಪಯ್ಯರನ್ನು ಪ್ರಾಂತಾಧಿಕಾರಿಗಳನ್ನಾಗಿ ನೇಮಿಸಿದನು. ಚಾಲುಕ್ಯ ಸಿಂಹಾಸನಾಪಹರಣ. ಮಹತ್ವಾಕಾಂಕ್ಷಿಯಾಗಿದ್ದ ಮುತ್ಸದ್ದಿ ಬಿಜ್ಜಳನಿಗೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅನುಕೂಲಕರವಾಗಿದ್ದವು. ಕಾಕತೀಯ ಅರಸ ಪೋಲನು ಚಾಲುಕ್ಯರ ಚಕ್ರಾಧಿಪತ್ಯವನ್ನು ಧಿಕ್ಕರಿಸಿದನು. ಮೂರನೆಯ ತೈಲಪನು ಪೋಲವನ್ನು ಶಿಕ್ಷಿಸಲು ದಂಡೆತ್ತಿ ಹೋದನು. ಕ್ರಿ. ಶ. 1154 ರಿಂದ 1155 ರವರೆಗೆ ನಡೆದ ಯುದ್ಧದಲ್ಲಿ ಸಾಮ್ರಾಟ ಮೂರನೆಯ ತೈಲಪನು ಸೋತನು. ತೈಲಪನು ಸೋಲಿನ ಅವಮಾನದಿಂದ ರಾಜಧಾನಿಗೆ ಮರಳದ ಅಣ್ಣಿಗೇರಿಯಲ್ಲಿ ನೆಲೆಸಿದನು. ಇಂತಹ ಸ್ಥಿತಿಯಲ್ಲಿ ಬಿಜ್ಜಳನು ಕಲ್ಯಾಣವನ್ನು ಆಕ್ರಮಿಸಿಕೊಂಡು ಕಲ್ಯಾಣ ಪುರವರಾಧೀಶ ಎಂಬ ಬಿರುದನ್ನು ಧರಿಸಿ ಸ್ವತಂತ್ರ ಸಾಮ್ರಾಟನಾದನು. ಕ್ರಿ. ಶ. 1161 ರಲ್ಲಿ ಮೂರನೆಯ ತೈಲಪನು ಮರಣ ಹೊಂದಿದನು. ಬಿಜ್ಜಳನು ಸಂಪೂರ್ಣವಾಗಿ ಚಾಲುಕ್ಯರ ಮೇಲೆ ತನ್ನ ನಿಯಂತ್ರಣ ಸಾಧಿಸಿ ಬಲಿಷ್ಠನಾದನು. ಸಮಸ್ಯೆಗಳು ಮತ್ತು ಸಾಧನೆಗಳು. ಚಾಲುಕ್ಯ ಸಿಂಹಾಸನವು ಬಿಜ್ಜಳನಿಗೆ ಸುಖದ ಸುಪ್ಪತ್ತಿಗೆಯಾಗಿರಲಿಲ್ಲ. ಸಾಮ್ರಾಜ್ಯದ ಹಲವಾರು ಭಾಗಗಳಲ್ಲಿ ಅನೇಕ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳು ತಲೆದೋರಿದವು. ಚಾಲುಕ್ಯರಿಗೆ ನಿಷ್ಠರಾಗಿದ್ದ ಸಾಮಂತರು ಬಿಜ್ಜಳನನ್ನು ವಿರೋಧಿಸಿದರು. ಹಾನಗಲ್ಲಿನ ಕದಂಬರು, ಬೆಳಗುತ್ತಿಯ ಸಿಂಧರು ಬಿಜ್ಜಳನ ಕಡು ವೈರಿಗಳಾಗಿದ್ದರು. ಹೊಯ್ಸಳ ಅರಸ 1ನೆಯ ನರಸಿಂಹನು ಬಿಜ್ಜಳನ ವಿರುದ್ಧ ಬಂಡೆದ್ದನು. ಬನವಾಸಿಯು ದಂಗೆಗಳ ಕೇಂದ್ರವಾಗಿತ್ತು. ಆಂತರಿಕವಾಗಿ ಬಿಜ್ಜಳನ ಸಹೋದರ ಮೈಲುಗಿ ಮತ್ತು ಅವನ ಆದಿ ಮಕ್ಕಳು ಅಧಿಕಾರಕ್ಕಾಗಿ ಹಾತೊರೆಯಲಾರಂಭಿಸಿದರು. ಬಿಜ್ಜಳನು ಕಠಿಣ ಕ್ರಮಗಳಿಂದ ಈ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದನು. ಈತನು ತನ್ನ ದಂಡಾಧಿಕಾರಿಗಳಾದ ಕಾರಪಟ್ಟ, ಭರ್ಮರಸ, ಪರಸ, ಮಧುಸೂದನ ಮುಂತಾದವರ ಸಹಾಯದಿಂದ ದಂಗೆಗಳನ್ನು ದಮನ ಮಾಡಿದನು. ಹಾನಗಲ್ಲಿನ ಕದಂಬರನ್ನು ಮತ್ತು ಉಚ್ಚಂಗಿ ಪಾಂಡ್ಯರನ್ನು ಸೋಲಿಸಿದನು. ಹೊಯ್ಸಳ 1ನೆಯ ನರಸಿಂಹನ ದಾಳಿಯನ್ನು ಹಿಮ್ಮೆಟ್ಟಿಸಿದನು. ಸಮಕಾಲೀನ ಆಧಾರಗಳಿಂದ ಈತನು ವಿಜಯ ಪಾಂಡ್ಯ, ಕಳಿಂಗವ ರಾಘವ, ಮಲಬಾರದ ಚೇರರು, ಗುಜರಾತಿನ ಚಾಲುಕ್ಯರು, ದ್ವಾರಸಮುದ್ರದ ಹೊಯ್ಸಳರನ್ನು ಸೋಲಿಸಿದನೆಂದು ತಿಳಿದುಬಂದಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಈತನ ಕಾಲವು ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡಿತು. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದರಸ, ಮಾದಲಾಂಬಿಕೆ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿದ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನ ಹುದ್ದೆಯನ್ನು ಪಡೆದರು. ತಮ್ಮ ದಕ್ಷತೆ, ನಿಷ್ಠೆಯಿಂದ ಬಿಜ್ಜಳನ ಮಹಾಮಂತ್ರಿಗಳಾದರು. ಇವರು ವೈದಿಕ ಧರ್ಮದ ಮೂಢನಂಬಿಕೆಗಳನ್ನು ಖಂಡಿಸಿ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಕ್ರಾಂತಿಯನ್ನು ಮಾಡಿದರು. ಕಲ್ಯಾಣವು ಭಾರತದ ವೈಚಾರಿಕ ಕೇಂದ್ರವಾಯಿತು. ಅನೇಕ ಮಹಾನುಭಾವಿಗಳು ಕಲ್ಯಾಣದ ಅನುಭವ ಮಂಟಪದಲ್ಲಿ ವಿಚಾರ ಮಂಥನ ನಡೆಸುತ್ತಿದ್ದು ಬಸವಣ್ಣನವರು ಅಂತರ್ಜಾತೀಯ ವಿವಾಹವನ್ನು ನಡೆಸಿದರು. ಬಿಜ್ಜಳ ಮತ್ತು ಬಸವಣ್ಣನವ ಸಂಬಂಧವನ್ನು ಕೆಡಿಸಲು ಕೆಲವು ಸ್ವಾರ್ಥಿಗಳು ಪ್ರಯತ್ನಿಸಿದರು. ಇದರಿಂದ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ವಿರಸ ತಲೆದೋರಿತು. ಬಸವಣ್ಣನವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನಿತ್ತು ಕೂಡಲಸಂಗಮಕ್ಕೆ ಹೋದರು. ಬಸವಣ್ಣನವರು ಕ್ರಿ. ಶ. 1167 ರಲ್ಲಿ ಕೂಡಲಸಂಗಮದಲ್ಲಿ ಐಕ್ಯರಾದರು. ಬಸವಣ್ಣನವರು ಕಲ್ಯಾಣದಿಂದ ನಿರ್ಗಮಿಸಿದ ನಂತರ ಅವರ ಅನುಯಾಯಿಗಳಾರ ಶರಣರ ಮೇಲೆ ಆರೋಪಗಳನ್ನು ಹೊರಿಸಲಾಯಿತು. ಹರಳಯ್ಯನ ಮಗ ಮತ್ತು ಮಧುವರಸನ ಮಗಳನ್ನು ಕೊಲೆ ಮಾಡಲಾಯಿತು. ಶಿವಶರಣರು ಈ ಕೊಲೆಯನ್ನು ಖಂಡಿಸಿ ದಂಗೆ ಕಲ್ಯಾಣದಲ್ಲಿ ಕ್ರಾಂತಿ ಆರಂಭವಾಯಿತು. ಈ ಕ್ರಾಂತಿಯಲ್ಲಿ ಕ್ರಿ. ಶ. 1167 ರಲ್ಲಿ ಬಿಜ್ಜಳನು ಕೊಲೆ ಮಾಡಲ್ಪಟ್ಟನೆಂದು ತಿಳಿದುಬಂದಿದೆ. ಬಿಜ್ಜಳನಿಗೆ ಸೋಮೇಶ್ವರ, ಸಂಕಮ, ಅಹವಮಲ್ಲ, ಸಿಂಗಣ್ಣ ಎಂಬ ಮಕ್ಕಳಿದ್ದರು. ಬಿಜ್ಜಳನು ಬದುಕಿರುವಾಗಲೇ ಸೋಮೇಶ್ವರನಿಗೆ ಅಥವಾ ಸೋಮದೇವನಿಗೆ ಪಟ್ಟಗಟ್ಟಿದ್ದನೆಂದು ಹೇಳಲಾಗಿದೆ. ಈತನು ಕ್ರಿ. ಶ. 1167 ರಿಂದ 1177 ರವರೆಗೆ ರಾಜ್ಯವಾಳಿದನು. ಈತನು ಕೆಲವು ರಾಷ್ಟ್ರಗಳ ಮೇಲೆ ವಿಜಯ ಸಾಧಿಸಿದನೆಂದು ಹೇಳಲಾಗಿದೆ.
ಬಿಜ್ಜಳನ ಸಹೋದರ ಮತ್ತು ಮೊಮ್ಮಕ್ಕಳಾಗಿದ್ದ ಮೈಲುಗಿ ಮತ್ತು ಕರ್ಣ ಎಂಬುವರು ಅಧಿಕಾರವನ್ನು ಅಪಹರಿಸಲು ಪ್ರಯತ್ನಿಸಿದರು. ಸಾಮ್ರಾಜ್ಯದ ಕೆಲವು ಭಾಗಗಳು ಸ್ವತಂತ್ರವಾದವು. ಸೋಮೇಶ್ವರನ ಮರಣದ ನಂತರ ಸಂಕಮನು ಅಧಿಕಾರಕ್ಕೆ ಬಂದು ಕ್ರಿಶ. 1177 ರಿಂದ 1180 ರವರೆಗೆ ರಾಜ್ಯವಾಳಿದನು. ಈತನು ತನ್ನ ತಮ್ಮ ಹವಮಲ್ಲನ ದಂಗೆಗಳನ್ನು ಎದುರಿಸಬೇಕಾಯಿತು. ಸೇವುಣರ ದಾಳಿಗಳು ಕಲಚೂರಿಗಳ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡಿದವು. ಕ್ರಿ. ಶ. 1180 ರಲ್ಲಿ ಸಿಂಗಣ್ಣನು ಅಧಿಕಾರಕ್ಕೆ ಬಂದನು. ಈ ಮಧ್ಯೆ ಚಾಲುಕ್ಯ ಅರಸ 4ನೆಯ ಸೋಮೇಶ್ವರನು ಮತ್ತೆ ಅಧಿಕಾರಕ್ಕೆ ಬರಲು ಪ್ರಯತ್ನಿಸಿದನು. ಕ್ರಿ. ಶ. 1184 ರಲ್ಲಿ 4ನೆಯ ಸೋಮೇಶ್ವರನು ಸಿಂಗಣ್ಣನಿಂದ ಸಿಂಹಾಸನವನ್ನು ಮರಳಿ ಪಡೆಯುವಲ್ಲಿ ಸಫಲನಾದನು. ಹೀಗೆ 1187 ರ ವೇಳೆಗೆ ಕರ್ನಾಟಕದಲ್ಲಿ ಕಲಚೂರಿಗಳ ಆಡಳಿತವು ಕೊನೆಗೊಂಡಿತು. ನಜಿಗಿಯ ಶಾಸನದಿಂದ ಸಿಂಗಣ್ಣನು 4ನೆಯ ಸೋಮೇಶ್ವರನ ಮಾಂಡಲೀಕನಾಗಿದ್ದ ನಂ ತಿಳಿದುಬಂದಿದೆ. ಕಲಚೂರಿಗಳು ಕೆಲವು ವರ್ಷಗಳವರೆಗೆ ಮಾತ್ರ ರಾಜ್ಯವಾಳಿದರು. ಇವರು ಕನ್ನಡ ನಾಡು ಮತ್ತು ನುಡಿಗೆ ಸಲ್ಲಿಸಿದ ಕೊಡುಗೆಗಳು ಮಹತ್ವದವುಗಳಾಗಿವೆ. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇವರ ಕಾಲವು ಅನೇಕ ಸುಧಾರಣೆಗಳನ್ನು ಕಂಡಿತು. ಬಸವಾದಿ ಶಿವಶರಣರು ಕಲ್ಯಾಣದಲ್ಲಿ ಅನುಭವ ಮಂಟಪದ ವೇದಿಕೆಯ ಮೂಲಕ ಸಮಾಜದಲ್ಲಿ ನೂತನ ಕ್ರಾಂತಿಯನ್ನು ಆರಂಭಿಸಿದರು. ಇವರು ರಚಿಸಿದ ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಇವರ ಕೊಡುಗೆ ಮೆಚ್ಚುವಂತಹುದಾಗಿದೆ.